ನನ್ನ ಗಮನಕ್ಕೆ ತಂದು ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಇವತ್ತು ನಿಮ್ಮ ಬದುಕಿಗೆ ಈ ಸರ್ಕಾರ ಇರ್ತಕ್ಕಂಥದ್ದು. ನಾನು ನಿಮ್ಮ ಮನೆಯ ಮಗನಾಗಿ ಇರ್ತಕ್ಕಂಥವನು. ಯಾವುದೇ ಒಂದು ಕಷ್ಟ ಅಂದಾಗ, ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ನನ್ನ ರೈತ ಕುಟುಂಬದಲ್ಲಿ ಆದಂತಹ ನೋವಿಗೆ ಸ್ಪಂದಿಸಿದ ತಕ್ಷಣ ಆ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳೋದಷ್ಟೇ ಅಲ್ಲ, ಅವರ ಬದುಕಿಗೆ ಆಸರೆಯಾಗಿ ಅವರ ಕುಟುಂಬದ ಮಗನ ರೀತಿಯಲ್ಲಿ ಸೇವೆ. ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇದೇ ತಿಂಗಳು 18ನೇ ತಾರೀಕು ನಡೆಯತಕ್ಕಂಥ ಮಂಡ್ಯ ಲೋಕಸಭಾ ಚುನಾವಣೆಗೆ ಜಾತ್ಯತೀತ ಜನತಾದಳ ಹಾಗೂ ಕಾಂಗ್ರೆಸ್ನ ಒಮ್ಮತದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿರತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಈ ದಿನ ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ನಿಮ್ಮೆಲ್ಲರ ಒಂದು ಪ್ರೀತಿಯ ಸ್ವಾಗತಕ್ಕೆ ನನ್ನ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಮೊದಲನೇದಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಯದ ಅಭಾವದಿಂದ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ತಮ್ಮೆಲ್ಲರ ಗಮನಕ್ಕೆ ತರ್ತಕ್ಕಂಥದ್ದು, ಈ ಒಂದು ನನ್ನ ರಾಜಕೀಯ ಜೀವನದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ ನಂತರ ಮಂಡ್ಯ ಜಿಲ್ಲೆಯ ಜನತೆಗೆ ನನಗೆ ನೀವು ತೋರಿಸಿರ್ತಕ್ಕಂಥ ಅಭಿಮಾನ ಮತ್ತು ನಿಮ್ಮ ಆಶೀರ್ವಾದ ಏನಿದೆ, ನನ್ನ ಜೀವನದ ಕೊನೆಯ ಉಸಿರಿನವರೆಗೂ ಮರೆಯತಕ್ಕಂಥದ್ದು ನನ್ನ ಜೀವನದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳೋದಷ್ಟೇ ಅಲ್ಲ, ಇವತ್ತು ಈ ಒಂದು ಸರ್ಕಾರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 7ಕ್ಕೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ, ನಿಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಏನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ, ಅದರ ಋಣವನ್ನು ತೀರಿಸಲೇಬೇಕು ಅಂತಕ್ಕಂಥ ಹಿನ್ನೆಲೆಯ ಒಳಗೆ ಬಿಜೆಪಿಯ ನಾಯಕರು ಎಷ್ಟೇ ಲಘುವಾಗಿ ಮಾತನಾಡಿದರು, ಈ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸುಮಾರು 9,000 ಕೋಟಿ ರೂಪಾಯಿಗಳ ಅಭಿವೃದ್ಧಿಯ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಇದೇ ನನ್ನ ಒಂದು ಈ ಜಿಲ್ಲೆಯ ಬಗ್ಗೆ ಇರ್ತಕ್ಕಂಥ ನನ್ನ ಹೃದಯದಲ್ಲಿ ಪೂಜ್ಯ ಭಾವನೆಯನ್ನು ಹೊಂದಿದ್ದೇನೆ. ಈ ಜಿಲ್ಲೆಯ ಮುಗ್ಧ ಜನತೆಯ ವಿಷಯದಲ್ಲಿ ಇವತ್ತು ಆ ಋಣವನ್ನು ತೀರಿಸತಕ್ಕಂಥದ್ದಕ್ಕೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಮುಂದಿನ 6 ತಿಂಗಳಲ್ಲಿ ಎಲ್ಲಾ ಕಾಮಗಾರಿಗಳನ್ನೂ ಮುಗಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದರ ಜೊತೆಗೆ ಇವತ್ತು ನಿಮ್ಮಗಳ ಆಶೀರ್ವಾದದಿಂದ ಈ ಸರ್ಕಾರದಲ್ಲಿ ಏನು ಈ ಸರ್ಕಾರ ರಚನೆಯಾದ ನಂತರ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 3-4 ವರ್ಷಗಳ ಕಾಲ ಭತ್ತವನ್ನೇ ಬೆಳೆಯತಕ್ಕಂಥದ್ದನ್ನ ಮರೆತಿದ್ದಂತ ಜನತೆಗೆ 2 ಬಾರಿ ಭತ್ತವನ್ನು ಬೆಳೆಯತಕ್ಕಂಥ ಒಂದು ಅವಕಾಶವನ್ನ ಈ ಸರ್ಕಾರದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಆ ತಾಯಿ ಚಾಮುಂಡೇಶ್ವರಿಯು ನನಗೇನು ಸಹಕಾರ ಕೊಟ್ಟಿದ್ದಾಳೆ. ಈ ಬಾರಿಯೂ ನನ್ನ ಜನತೆಯ ಒಂದು ರೈತರ ಬದುಕಿಗೆ ಆ ತಾಯಿಯ ಆಶೀರ್ವಾದ ಇದೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ಇವತ್ತು ನನ್ನ ಒಂದು ಈ ಜಿಲ್ಲೆಯ ಜನತೆಯ ಕಷ್ಟಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸ್ತೇನೆ ಅದೆಲ್ಲವನ್ನ ತಾವು ಹತ್ತಿರದಿಂದ ನೋಡಿದ್ದೀರಿ. ನನ್ನ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಅಧಿಕಾರದಲ್ಲಿ ನಾನು ಇರಲಿ ಇಲ್ಲದೆ ಹೋಗಲಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಆ ವಿಧವಾ ತಾಯಂದಿರಿಗೆ ನೆಮ್ಮದಿಯ ಒಂದು ಸಾಂತ್ವನವನ್ನು ಹೇಳ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಆರ್ಥಿಕವಾಗಿ ಹಲವಾರು ಕುಟುಂಬಗಳಿಗೆ ನೆರವನ್ನು ಕೊಟ್ಟಿದ್ದೇನೆ. ನಾನು ಇರ್ತಕ್ಕಂಥದ್ದು ಬಡವರ ಪರವಾಗಿ. ಇವತ್ತು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಿಮ್ಮ ಜೊತೆಯಲ್ಲಿ ಏನು ಬದುಕಿದ್ದೇನೆ, ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಯಾವುದೇ ರೀತಿಯ ಅಪಪ್ರಚಾರಗಳಿಗೆ, ಯಾವುದೇ ರೀತಿಯ ಒಂದು ಆಕರ್ಷಣೆಗೆ ಒಳಗಾಗದೆ ನಿಮ್ಮ ಒಂದು ರೈತ ಕುಟುಂಬಗಳ ಬದುಕಿಗೆ, ನಮ್ಮ ಯುವಕರಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ಕೆಲಸವನ್ನು ಮಾಡತಕ್ಕಂಥದ್ದೇನಿದೆ. ನನ್ನ ಜೀವನದ ಗುರಿ ಇರ್ತಕ್ಕಂಥದ್ದು ಈ ಜಿಲ್ಲೆಯ ಯುವಕರಿಗೆ 50,000 ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನನ್ನ ಒಂದು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇನೆ. ತಾವು ಈ ಚುನಾವಣೆಯಲ್ಲಿ ಭತ್ತದ ಹೊರ ಹೊತ್ತಿರತಕ್ಕಂಥ ಮಹಿಳೆಯ ಗುರುತಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ, ಯುವಕರಿಗೆ, ತಾಯಂದಿರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕುಮಾರಣ್ಣನಿಗೆ